ಬಹಳಷ್ಟು ನಟ ನಟಿಯರು ಚಿಕ್ಕವರಿದ್ದಾಗ್ಲೇ ಸಿನಿಮಾಗಳಲ್ಲಿ ನಟಿಸಿರ್ತಾರೆ. ಕೆಲವರು ದೊಡ್ಡವರಾದ್ಮೇಲೆ ಅಷ್ಟೇನು ಖ್ಯಾತಿಯನ್ನ ಪಡೆಯಲ್ಲ. ಆದ್ರೆ ಇನ್ನೂ ಕೆಲವರು ಚಿತ್ರರಂಗವನ್ನೇ ಆಳ್ತಾರೆ. ಅಂಥವರ ಬಗ್ಗೆ ಈ ವಿಡಿಯೋ. ಈ ಬಾಲಕನ ಮುಖ ನೋಡಿದ ತಕ್ಷಣ ಯಾರು ಅಂತ ನಿಮ್ಗೆ ಗೊತ್ತಾಗಿರ್ಬೇಕಲ್ವಾ? ಹೌದು, ಖ್ಯಾತ ನಟ, ನಿರ್ದೇಶಕ, ಗಾಯಕ ಎಲ್ಲ ಆಗಿದ್ದ ಮುಸುರಿ ಕೃಷ್ಣಮೂರ್ತಿಯವರು ವಾಣಿ ಚಿತ್ರದಲ್ಲಿ ಬಾಲನಟನಾಗಿ ಅಭಿನಯಿಸಿದ್ರು. ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಶಿವಶರಣೆ ನಂಬಿಯಕ್ಕ ಚಿತ್ರದಲ್ಲಿ ಬಾಲನಟರಾಗಿ ಕಾಣಿಸ್ಕೊಂಡಿದ್ರು. ಆದ್ರೆ ಆ ಚಿತ್ರದ ವಿಡಿಯೋ ಈಗ ಲಭ್ಯ ಇಲ್ಲ. 70ರ ದಶಕದಲ್ಲಿ ಚಿತ್ರರಂಗವನ್ನೇ ಆಳಿದ ನಟಿ ಮಂಜುಳಾ ಬಾಲನಟಿಯಾಗಿದ್ದಾಗ್ಲೂ ಎಷ್ಟು ಚೆನ್ನಾಗಿ ಅಭಿನಯ ಮಾಡ್ತಾ ಇದ್ರು. ಹಾಗೆ ಡೈಲಾಗ್ ಕೂಡ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಮನೆ ಕಟ್ಟಿ ನೋಡು ಚಿತ್ರದ ಈ ದೃಶ್ಯವನ್ನ ನೋಡಿ. ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯ? ಹೊಡೆದು ಹಾಕ್ಬಿಡ್ತೀನಿ. ಇನ್ನು MS ಉಮೇಶ್ ಮಕ್ಕಳ ರಾಜ್ಯ ಚಿತ್ರದಲ್ಲಿ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ರು ಬಾಲಕರಾಗಿದ್ದಾಗ. ದೊಡ್ಡವರಾದ್ಮೇಲೆ ಇವರು ತುಂಬಾ ದೊಡ್ಡ ಹೀರೋ ಆಗ್ತಾರೆ ಅಂತ ಆಗಿನ ಕಾಲದಲ್ಲಿ ಅನ್ಕೊಂಡಿದ್ರಂತೆ. ಆದ್ರೆ ಅವರು ಹಾಸ್ಯ ನಟರಾದ್ರು. ಹಾಸ್ಯ ನಟರಾಗಿ ಕೂಡ ಸಾಕಷ್ಟು ಹೆಸರು ಮಾಡಿದ್ರು. ನೂರಾರು ಚಿತ್ರಗಳಲ್ಲಿ ಅಭಿನಯಿಸಿದ್ರು. ರವಿಚಂದ್ರನ್ ಧೂಮಕೇತು ಚಿತ್ರದಲ್ಲಿ ಒಂದು ಸಣ್ಣ ಸೀನ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ರವಿಕುಮಾರ್ ಆದ್ರೆ ಕುಲಗೌರವ ಚಿತ್ರದಲ್ಲಿ ಡಾಕ್ಟರ್ ರಾಜ್ ಮಗನಾಗಿ ಅಭಿನಯ ಮಾಡಿದ್ದಾರೆ. ಇನ್ನು ಎಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್ 3 ತಿಂಗಳ ಮಗು ಆಗಿದ್ದಾಗ್ಲೇ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಇನ್ನು ಈ ಬೆಟ್ಟದ ಹೂವು ಚಿತ್ರಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನ ಕೂಡ ಪಡೆದ್ರು. ಈ ಕ್ಲೈಮ್ಯಾಕ್ಸ್ ಸೀನ್ ನೋಡಿ ಎಂಥವರ ಕಣ್ಣಲ್ಲೂ ನೀರ್ ಬರುತ್ತೆ. ಇಡೀ ಭಾರತೀಯ ಚಿತ್ರರಂಗವನ್ನೇ ಆಳಿದ ನಟಿ ಶ್ರೀದೇವಿ ಭಕ್ತ ಕುಂಬಾರ ಚಿತ್ರದಲ್ಲಿ ನಟಿಸಿದ್ದಾರೆ ನೋಡಿ. ಇನ್ನು ಶಿವರಾಜ್ ಕುಮಾರ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಇಬ್ರು ಕೂಡ ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದ ಒಂದು ಬಾಲನಟರಾಗಿ ಅಭಿನಯಿಸಿದ್ರು. ಇನ್ನು ನಟಿ ಅಮೂಲ್ಯ ಲಾಲಿ ಹಾಡು ಚಿತ್ರದಲ್ಲಿ ಬಾಲನಟಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಮಾಸ್ಟರ್ ಆನಂದ್ ತನ್ನ ಚುರುಕು ಅಭಿನಯದಿಂದ ಬಾಲನಟರಾಗಿದ್ದಾಗ ತುಂಬಾ ಹೆಸರು ಮಾಡಿದ್ರು. ಗೌರಿ ಗಣೇಶ ಚಿತ್ರದ ಈ ಸೀನ್ ನೋಡಿ. 5 ನಿಮಿಷ. ಇನ್ನು ಚಿನ್ನಾರಿ ಮುತ್ತ ಅಂತಲೇ ಹೆಸರು ಪಡೆದಿದ್ದ ವಿಜಯ್ ರಾಘವೇಂದ್ರ ಬಾಲನಟನಾಗಿ ನಟಿಸಿದ ಒಂದು ಸೀನ್. ಇನ್ಮೇಲೆ ಕದಿಯಲ್ಲ ಸರ್. ಐ ನೋ. ಸಿಂಧು ಮೆನನ್ ಹೀರೋಯಿನ್ ಆಗಿ ದರ್ಶನ್ ಮುಂತಾದ ಖ್ಯಾತ ನಟರ ಜೊತೆ ನಾಯಕಿಯಾಗಿ ನಟಿಸಿದ್ರು. ಇವರು ರಶ್ಮಿ ಚಿತ್ರದಲ್ಲಿ ಬಾಲನಟಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ನಟ ಸುನೀಲ್ ಕೂಡ ಬಾಲನಟರಾಗಿ ಅಭಿನಯಿಸಿದ್ರು. ಗುರು ವಿಷಯನೇ ಗೊತ್ತಿಲ್ವಲ್ಲ, ಏನ್ ಸಾಕ್ಷಿ? ಇನ್ನು ಸುಧಾರಾಣಿ ಇವರು ಕೂಡ ಬಾಲನಟಿಯಾಗಿ ನಟಿಸಿದ್ರು. ಅರ್ಜುನ್ ಸರ್ಜಾ, ಬೇಬಿ ಇಂದ್ರ ಇವರು ಕೂಡ ಬಾಲನಟರಾಗಿನೇ ಹೆಚ್ಚು ಹೆಸರು ಮಾಡಿದ್ರು. ಅರ್ಜುನ್ ಸರ್ಜಾ ನಂತರ ಬಹಳಷ್ಟು ಸಿನಿಮಾಗಳಲ್ಲಿ ಹೀರೋ ಆಗಿ ನಟಿಸಿದ್ದಾರೆ, ಈಗಲೂ ನಟಿಸ್ತಾ ಇದ್ದಾರೆ. ಬೇಬಿ ಇಂದಿರಾ ಕೆಲವು ಚಿತ್ರಗಳಲ್ಲಿ ಹೀರೋಯಿನ್ ಆಗಿ ನಟಿಸಿದ್ರು, ನಂತರ ಚಿತ್ರರಂಗದಿಂದ ನಿವೃತ್ತಿ ಪಡೆದ್ರು. ಅನು ಪ್ರಭಾಕರ್ ಇವರು ಚಪಲ ಚೆನ್ನಿಗರಾಯ ಚಿತ್ರದಲ್ಲಿ ಬಾಲನಟಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಹೀಗೆ ಇನ್ನು ಅನೇಕ ಬಾಲ ನಟ ನಟಿಯರು ದೊಡ್ಡವರಾಗಿ ಹೆಸರು ಮಾಡಿದಾರಲ್ವಾ? ನಿಮಗೆ ಅಂಥವ್ರು ಇನ್ನೂ ಯಾರ್ಯಾರಾದ್ರೂ ಗೊತ್ತಿದ್ರೆ ಅವ್ರ ಬಗ್ಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.